ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೆಲವೇ ಕ್ಷಣದಲ್ಲಿ ಕೇಂದ್ರದಿಂದ ಸುದ್ದಿಗೋಷ್ಠಿ ಆರಂಭವಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಪ್ರೆಸ್ ಮೀಟ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಂಪುಟ ಸಭೆಯ ನಿರ್ಣಯದ ಬಗ್ಗೆ ಮಾಹಿತಿಯನ್ನು ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಳ್ತಾರೆ ಸಚಿವರು. 3 ಗಂಟೆಗೆ ಹೈ ವೋಲ್ಟೇಜ್ ಪ್ರೆಸ್ ಮೀಟ್. ಈ ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅನ್ನೋದನ್ನು ಪ್ರಕಟ ಮಾಡ್ತಾರೆ ಅಂತ ನಿರೀಕ್ಷಿಸಲಾಗ್ತಾ ಇದೆ. ಯುದ್ಧದ ತೀರ್ಮಾನ ಇವತ್ತು ಘೋಷಣೆ ಆಗುತ್ತಾ? ಘೋಷಣೆ ಆಗಿದ್ದೇ ಆದರೆ ಸಿದ್ಧತೆಗಳ ಬಗ್ಗೆಯೂ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆಯೂ ಕೂಡ ಎಲ್ಲ ತಯಾರಿಯನ್ನು ಮಾಡಿಕೊಂಡಾಗಿದೆ ಅಂತ ಅಲ್ಲಿ ಭಾವಿಸಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು 3 ಗಂಟೆಗೆ ನಡೆಯಲಿರುವಂಥ ಪ್ರೆಸ್ ಮೀಟ್ನಲ್ಲಿ ಪಾಕಿಸ್ತಾನವನ್ನು ಸಂಹಾರ ಮಾಡಲಿಕ್ಕೆ ಭಾರತ ಮುಂದಾಗುವಂಥ ನಿರ್ಧಾರವನ್ನು ಪ್ರಕಟಗೊಳಿಸಬಹುದು. ಈಗಾಗಲೇ ಪಾಕಿಸ್ತಾನದ ಮೇಲೆ ಯುದ್ಧ ಖಂಡಿತ ನಡೆಯುತ್ತೆ ಎನ್ನುವ ಕಾರಣಕ್ಕಾಗಿ, ಯುದ್ಧ ಫಿಕ್ಸ್ ಅನ್ನುವ ಮಾಹಿತಿ ಇರುವ ಕಾರಣಕ್ಕಾಗಿ ಪಾಕಿಸ್ತಾನ ಈಗಲೇ ನಡುಕ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಅಲ್ಲಿನ ಸೇನೆಯಲ್ಲಿರುವಂಥ ಸೈನಿಕರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೇನಾ ಮುಖ್ಯಸ್ಥನೇ ಕಣ್ಮರೆಯಾಗಿದ್ದಾನೆ. ಸೇನಾ ಮುಖ್ಯಸ್ಥ ತಲೆಮರೆಸಿಕೊಂಡು ತನ್ನ ಕುಟುಂಬವನ್ನು ಬೇರೆ ದೇಶಕ್ಕೆ ಶಿಫ್ಟ್ ಮಾಡಿ ತಾನು ಕೂಡ ಎಲ್ಲೋ ತಲೆಮರೆಸಿಕೊಂಡಿದ್ದಾನೆ. ಸೊ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಭಾರತ ಯುದ್ಧವನ್ನು ಸಾರಿದ್ದೇ ಆದಲ್ಲಿ ಪಾಕಿಸ್ತಾನ ಖಂಡಿತವಾಗೂ ಕೂಡ ಅದನ್ನು ಪ್ರತಿರೋಧಿಸುವಷ್ಟು, ನಮ್ಮ ದಾಳಿಯನ್ನು ಎದುರಿಸುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿಲ್ಲ. ಸೊ ಹೀಗಾಗಿ ಒಂದು 3ನೇ ಮಹಾಯುದ್ಧದ ರೀತಿಯಲ್ಲಿ ಕಾಣಿಸ್ತಾ ಇದೆ. 3ನೇ ಮಹಾಯುದ್ಧದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನವನ್ನು ಹೊಡೆದುರುಳಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತ ಇಲ್ಲಿಗೆ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಬಹುತೇಕ 3 ಗಂಟೆಗೆ ಒಂದು ನಿಚ್ಚಳವಾದಂಥ ಚಿತ್ರಣ ಸಿಗುತ್ತೆ.